4,500 ಕೋಟಿ ವಂಚನೆ ಬೆನ್ನಹತ್ತಿದೆ ಸಿಐಡಿ ತಂಡ. ಸಿಐಡಿಗೆ ತನಿಖಾ ವರದಿಯನ್ನ ಹಸ್ತಾಂತರಿಸಿದ್ದಾರೆ ಪೊಲೀಸರು. ನಿನ್ನೆವರೆಗೂ ಪೊಲೀಸರು ತನಿಖೆಯನ್ನ ನಡೆಸಿದ್ದಾರೆ. ಅದರ ವರದಿಯನ್ನ ಈಗ ಸಿಐಡಿಗೆ ಹಸ್ತಾಂತರ ಮಾಡಿದ್ದಾರೆ. ಪೊಲೀಸ್ ಕಮಿಷನರ್ ಭೂಷಣ್ ಬೊರ್ಸೆ ಅವರಿಂದ ಹಸ್ತಾಂತರವಾಗಿದೆ. ಸುದೀರ್ಘವಾಗಿ ಮಾಹಿತಿಯನ್ನ ಕಲೆ ಹಾಕುವುದಕ್ಕೆ ಹೊರಟಿದೆ ಸಿಐಡಿ. ಸಿಐಡಿ ಡಿಐಜಿ ಭೀಮಾಶಂಕರ್ ಗುಳೆ ನೇತೃತ್ವದಲ್ಲಿ ತನಿಖೆ ನಡೆಯುತ್ತೆ. ಪೊಲೀಸ್ ಆಯುಕ್ತರ ಜೊತೆ ಸಭೆ ನಡೆಸಿದೆ ಸಿಐಡಿ ತಂಡ. ಜಪ್ತಿ ಮಾಡಿದಂತಹ ದಾಖಲೆಗಳು, ಡಿಜಿಟಲ್ ದಾಖಲೆಯನ್ನ ಈಗಾಗಲೇ ಸಿಐಡಿ ತನ್ನ ವಶಕ್ಕೆ ಪಡೆದುಕೊಂಡಿದೆ. ನೋಡಿ, ಈಗ ಈ ಕೇಸನ್ನ, ಶಿವಾನಂದ ಕೇಸನ್ನ ಈಗ ಸಿಐಡಿ ಅಧಿಕಾರಿಗಳು ತನಿಖೆಯನ್ನು ನಡೆಸ್ತಾರೆ. ಈವರೆಗೆ ನಿನ್ನೆವರೆಗೆ ಪೊಲೀಸರು ಏನೆಲ್ಲ ತನಿಖೆಯನ್ನು ನಡೆಸಿದ್ರು, ಕಚೇರಿಗೆ ಹೋದಂತಹ ಸಂದರ್ಭದಲ್ಲಿ ಸಿಕ್ಕಂತಹ ದಾಖಲೆಗಳು, ಅದೆಲ್ಲವನ್ನ ಕೂಡ ಈಗ ಸಿಐಡಿಗೆ ಹಸ್ತಾಂತರ ಮಾಡಿದ್ದಾರೆ. 35,000 ಜನರಿಂದ ಹೂಡಿಕೆ ಮಾಡಿಕೊಂಡಿರುವ ಶಿವಾನಂದ್ ಆನ್ಲೈನ್ನಲ್ಲೇ 2,500 ಕೋಟಿಗೂ ಅಧಿಕ ಹಣ ಹೂಡಿಕೆ ಆಗಿದೆ. ಶಿವಾನಂದ್ ನೀಲಣ್ಣನವರ್ ಬಳಸ್ತಾ ಇದ್ದಂತಹ 4 ಅಕೌಂಟ್ಗಳನ್ನ ಫ್ರೀಸ್ ಮಾಡಿದ್ದಾರೆ ಅಧಿಕಾರಿಗಳು. ಒಂದೊಂದು ಅಕೌಂಟ್ನಲ್ಲೂ ನೂರಾರು ಕೋಟಿ ರೂಪಾಯಿ ಪತ್ತೆಯಾಗಿದೆ. 4 ಅಕೌಂಟ್ಗಳಲ್ಲಿ ಕೋಟ್ಯಾಂತರ ರೂಪಾಯಿಯಷ್ಟು ಹೂಡಿಕೆ ಮಾಡಲಾಗಿದೆ. ಪ್ರತಿದಿನ ಶಿವಾನಂದ ಅಕೌಂಟ್ಗೆ ಲಕ್ಷಾಂತರ ರೂಪಾಯಿ ಜಮೆ ಆಗ್ತಾ ಇತ್ತು. ಇದೇ ಖಾತೆಗಳಿಂದ ಜನರಿಗೆ ಬಡ್ಡಿ ಜಮೆ ಮಾಡ್ತಾ ಇದ್ದ ಶಿವಾನಂದ್ 35,000 ಜನರಿಗೆ ತಿಂಗಳಿಗೆ 75 ಕೋಟಿಗೂ ಅಧಿಕ ಬಡ್ಡಿಯನ್ನ ಈತ ನೀಡ್ತಾ ಇದ್ದ ಅನ್ನುವಂತಹ ಮಾಹಿತಿಯನ್ನ ಈಗ ಅಧಿಕಾರಿಗಳು ಕಲೆ ಹಾಕಿದ್ದಾರೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ನೀಡ್ತಾರೆ ನಮ್ಮ ಬೆಳಗಾವಿ ಪ್ರತಿನಿಧಿ ಸಹದೇವ್. ನೇರ ಸಂಪರ್ಕದಲ್ಲಿ ನಮ್ಮನ್ನ ಜಾಯ್ನ್ ಆಗ್ತಾ ಇದ್ದಾರೆ. ಸಹದೇವ್, ನಾವು ಗಮನಿಸ್ತಾ ಇರೋ ಹಾಗೆ ಶಿವಾನಂದ್ ಮಾತನಾಡಿದಂತಹ ರೀತಿ ಆತ ಏನು ತಪ್ಪೇ ಮಾಡಿಲ್ವೇನೋ, ಯಾರಿಗೂ ವಂಚನೆ ಮಾಡಿಲ್ವಾ ಅನ್ನುವಂತಹ ಒಂದಷ್ಟು ಪ್ರಶ್ನೆಗಳನ್ನ ಹುಟ್ಟಾಕಿತ್ತು. ಆದ್ರೆ ಈಗ ಅಧಿಕಾರಿಗಳು ಕಲೆ ಹಾಕಿದಂತಹ ಒಂದಷ್ಟು ತನಿಖೆ ವಿಚಾರದಲ್ಲಿ ಈಗ ಆತನ ಬಳಿ ಇದ್ದಂತಹ 4 ಅಕೌಂಟ್ನಲ್ಲಿ ಕೋಟಿ ಅಷ್ಟು ಹಣ ಜಮೆ ಆಗಿತ್ತು ಅನ್ನುವಂತಹ ವಿಚಾರಗಳು ತಿಳಿದು ಬರ್ತಾ ಇದೆ. ಈ ಬಗ್ಗೆ ಬ್ಯಾಂಕ್ ಸಿಬ್ಬಂದಿಗಳು ಅಧಿಕಾರಿಗಳಿಗೆ ಮಾಹಿತಿಯನ್ನ ನೀಡಿರ್ಲಿಲ್ವಾ? ಈಗ ತನಿಖೆಯ ಹಂತ ಯಾವ ರೀತಿ ಸಾಗ್ತಾ ಇದೆ, ಈ ಬಗ್ಗೆ ಡೀಟೇಲ್ಸ್ ಕೊಡೋದಾದ್ರೆ ಸಹದೇವ್. ಮಧು ನಾಗರಾಜ, ಶಿವಾನಂದ ನೀಲಣ್ಣವರ ಸಾಮ್ರಾಜ್ಯ ತನಿಖೆ ನಡೆದಂತೆ ಓಪನ್ ಆಗ್ತಾ ಹೋಗ್ತಾ ಇರುವಂಥದ್ದು. ಇಲ್ಲಿ ಬಹುಮುಖ್ಯವಾಗಿ ಶಿವಾನಂದ ನೀಲಣ್ಣವರು 35,000 ಜನರಿಂದ ಏನು ಹೂಡಿಕೆ ಮಾಡ್ಕೊಂಡಿದ್ದ, ಈ ಒಂದು ಹೂಡಿಕೆಯ ವೇಳೆ ಸಾಕಷ್ಟು ಏನು ಯಾವುದೇ ರೀತಿಯಾದಂತಹ RBI ಗೈಡ್ಲೈನ್ಸನ್ನು ಫಾಲೋ ಮಾಡಿಲ್ಲ ಅನ್ನುವಂತಹ ನಿಟ್ಟಿನಲ್ಲೂ ಕೂಡ ಈಗಾಗಲೇ ತನಿಖೆಯಲ್ಲಿ ಬಹಿರಂಗ ಆಗಿರುವಂಥದ್ದು. ಇದು ಕಳೆದ 2 ದಿನಗಳ ಹಿಂದೆ ಆತನ ಮೇಲೆ FIR ಕೂಡ ದಾಖಲಾಗುತ್ತೆ. ಅದಾದ ಬಳಿಕ ಬೆಳಗಾವಿಯ ಮಾಳಮಾರುತಿ ಠಾಣೆಯ ಪೊಲೀಸರು ಈ ಒಂದು ಪ್ರಕರಣದ ತನಿಖೆಯನ್ನು ನಡೆಸ್ತಾ ಇರ್ತಾರೆ. ಈ ಒಂದು ಪ್ರಕರಣ 50 ಕೋಟಿಗೂ ಅಧಿಕ ಇರುವಂತಹ ಕಾರಣಕ್ಕಾಗಿ ಸದ್ಯ ಈ ಪ್ರಕರಣದ ಏನು ಜವಾಬ್ದಾರಿಯನ್ನು CID ಹೆಗಲಿಗೆ ವಹಿಸಿರುವಂಥದ್ದು. ಈ ಒಂದು CID ಹೆಗಲಿಗೆ ಹೊರಸ್ತಾ ಇದ್ದಂತೆ ಖುದ್ದು CID DIG ಆಗಿರುವಂತಹ ಭೀಮಾಶಂಕರ್ ಗುಳೇದವರೇ ಬೆಳಗಾವಿಗೆ ಆಗಮಿಸಿದ್ದಾರೆ. ಬೆಳಗಿನ ಜಾವ ಜಿಲ್ಲಾಧಿಕಾರಿಗಳ ಜೊತೆಗೆ ಸಭೆ ಆದ ಬಳಿಕ ಈಗ ಕಮಿಷನರ್ ಜೊತೆಗೆ ಸತತ 2 ಗಂಟೆಗಳ ಕಾಲ ಸಭೆಯನ್ನು ಮಾಡಿರುವಂಥದ್ದು. ಈ ಒಂದು ಸಭೆಯ ಒಳಗೆ ಏನು ಆ ದಾಖಲೆಗಳನ್ನು ಜಪ್ತಿ ಮಾಡಿಕೊಳ್ಳಲಾಗಿತ್ತು, ಆ ಒಂದು ದಾಖಲೆಗಳನ್ನು ಮತ್ತು ಅದರ ಜೊತೆಗೆ ಡಿಜಿಟಲ್ ದಾಖಲೆಗಳನ್ನು ಕೂಡ ಈಗಾಗಲೇ CID ತಂಡಕ್ಕೆ ಪೊಲೀಸ್ ಕಮಿಷನರ್ ಹಸ್ತಾಂತರ ಮಾಡಿರುವಂಥದ್ದು. ಸೊ ಈ ಎಲ್ಲ ದಾಖಲೆಗಳ ಪರಿಶೀಲನೆ ಒಂದು ಕಡೆ ಆಗುತ್ತೆ ಮತ್ತು ಈ ದಾಖಲೆಗಳನ್ನು ಅನುಗುಣವಾಗಿ ಶಿವಾನಂದ ನೀಲಣ್ಣವರ ವಿಚಾರಣೆ ಕೂಡ ಆರಂಭ ಆಗುವಂಥದ್ದು. ಇದು ಒಂದು ಕಡೆ ಆದರೆ, ಮತ್ತೊಂದು ಕಡೆ ಶಿವಾನಂದ ನೀಲಣ್ಣವರ 4 ಅಕೌಂಟ್ಗಳನ್ನು ಈಗಾಗಲೇ ಫ್ರೀಜ್ ಮಾಡಿರುವಂಥದ್ದು. ಒಂದೊಂದು ಅಕೌಂಟ್ಗಳಲ್ಲೂ ಕೂಡ ನೂರಾರು ಕೋಟಿ ಹಣ ಇದೆ ಅನ್ನುವಂತಹ ಮಾಹಿತಿ ಕೂಡ ಈಗಾಗಲೇ ಅಧಿಕಾರಿಗಳಿಗೆ ಗೊತ್ತಾಗಿರುವಂಥದ್ದು. ಸೊ ಇಷ್ಟೆಲ್ಲ ವ್ಯವಹಾರ ನಡೀತಾ ಇದ್ರು ಕೂಡ ಈ ವಿಚಾರ ಬ್ಯಾಂಕ್ಗಳಿಗೆ ಅಧಿಕಾರಿಗಳಿಗೆ ಗೊತ್ತಾಗ್ಲಿಲ್ವಾ ಅನ್ನುವಂಥ ಪ್ರಶ್ನೆ ಕೂಡ ಮೂಡ್ತಾ ಇದೆ. ಸಹಜವಾಗಿ ಇಷ್ಟು ದೊಡ್ಡ ಪ್ರಮಾಣದಲ್ಲಿ ವ್ಯವಹಾರ ನಡೆಯುವಂತಹ ಸಂದರ್ಭದಲ್ಲಿ ಈ ಒಂದು ನೂರಾರು ಕೋಟಿ ಒಂದೊಂದು ಅಕೌಂಟ್ ನಲ್ಲಿ ಇರುವಂತಹದ್ದನ್ನ ಈ ಬ್ಯಾಂಕ್ ಅಧಿಕಾರಿಗಳು ಮೇಲಾಧಿಕಾರಿಗಳಿಗೆ ತಿಳಿಸಬೇಕಿತ್ತು, ಅದು ಕೂಡ ಆಗಿಲ್ಲ. ಹೀಗಾಗಿ ಬ್ಯಾಂಕ್ ಅಧಿಕಾರಿಗಳ ಮೇಲೆ ಕೂಡ ಸಂಶಯ ಮೂಡ್ತಾ ಇರುವಂತದ್ದು. ಮಧು ನಾಗರಾಜ್. ಓಕೆ ಸಹದೇವ್, ಥ್ಯಾಂಕ್ ಯು ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ. ಇನ್ನು 4,500 ಕೋಟಿ ವಂಚನೆ ಕೇಸ್ ರಾಜಕೀಯ ಪ್ರೇರಿತ ಅಲ್ಲ, ಇದು ಬೆಳಗಾವಿಯಲ್ಲಿ ಸಚಿವ ಸತೀಶ್ ಜಾರಕಿಹೊಳಿ ಅವರ ಹೇಳಿಕೆ. ಹಗರಣ ಆಗಿದ್ ನಿಜ, ಜಾಸ್ತಿ ಬಡ್ಡಿ ಕೊಡೋದಕ್ಕೆ ಸಾಧ್ಯ ಇಲ್ಲ. 500 ಕೋಟಿ ಮೇಲಿರುವಂತಹ ಕಾರಣ CIDಗೆ ಕೊಡಲಾಗಿದೆ. ತನಿಖೆ ಬಳಿಕ ಎಲ್ಲವೂ ಹೊರಬರುತ್ತೆ ಅಂತ ಸಚಿವ ಸತೀಶ್ ಜಾರಕಿಹೊಳಿ ಮಾತನಾಡಿದ್ದಾರೆ. ಬೆಳಗಾವಿಯಲ್ಲಿ ಕಳೆದ 3 ದಿನಗಳಿಂದ ಒಂದು ರೇಡ್ ನಡೀತಾ ಇದೆ ಸರ್. ರೇಡ್ ಬಗ್ಗೆ ತಮ್ಮ ಗಮನಕ್ಕಿದೆ ಸರ್? ಗಮನಕ್ಕಿದೆ, ನಮ್ಮ ಗಮನಕ್ಕಿದೆ. ಅದು ಯಾವುದೇ ಅನುಮತಿಯಲ್ಲದೆ ಅವ್ರು ಟ್ರಾನ್ಸಾಕ್ಷನ್ ಮಾಡಿದಾರೆ ಅಂತ ಇದೆ. ಅದು ಮೋರ್ ದೆನ್ 5 crore ಇದ್ರೆ ನ್ಯಾಚುರಲ್ ಆಗಿ ಅದು CIDಗೆ ವರ್ಗಾವಣೆ ಆಗಿದೆ. 5 crores. ಸೊ ಇನ್ನು CID ಅವರು
ತನಿಖೆ ಮಾಡಿ ಅದರಲ್ಲಿ ಏನೇನು ಲೋಪದೋಷ ಇದೆ, ಯಾವ ಪರ್ಮಿಷನ್ ಇದೆ, ಯಾವುದಿಲ್ಲ, ಅಷ್ಟೆಲ್ಲ ಹೇಳಿದಂಗೆ ಅಷ್ಟು ಸಾವಿರಾರು ಕೋಟಿ ಇದೆ ಅದರಲ್ಲಿ. ಇದೆಲ್ಲ ತನಿಖೆ ಮಾಡ್ಲಿಕ್ಕೆ ಒಂದೇ ದಿವಸದಲ್ಲಿ ಆಗೋಲ್ಲ. ಸೊ ತನಿಖೆ ಮಾಡಿ ಮುಂದಿನ ಸ್ಟೆಪ್ ತಗೋತಾರೆ. ಅದೇ ನೋಡ್ಬೇಕಾದ್ರೆ ಇನ್ನು CID ಅವರು ತನಿಖೆ ಆದಾಗ ಅಲ್ಲಿ ಯಾರ ಹೆಸರಿದೆ, ಯಾರು ಅವ್ರಿಗೆ ದುಡ್ಡು ಇಟ್ಟಿದ್ದಾರೆ, ಅವಾಗ ಪ್ರಾರಂಭ ಆಗೋದ್ರಿ. ಇದ್ದೇ ಇದೆ ಅಂತ ಭಾಳಷ್ಟು ಇದೆ. ಮೋಸ ಮಾಡಲಿಕ್ಕೆ ಒಂದು ತಿಂಗಳಲ್ಲಿ ಡಬಲ್ ಕೊಡ್ತೀವಿ, ವರ್ಷದಲ್ಲಿ ಡಬಲ್ ಕೊಡ್ತೀವಿ ಅನ್ನೋ ಮಂದಿ ಇದ್ದಾರೆ. ಅಂತ ಗೊತ್ತಾದ ತಕ್ಷಣ ಪೊಲೀಸರಿಗೆ ಗಮನಕ್ಕೆ ತರಬೇಕು. ಇಷ್ಟೆಲ್ಲ ದೊಡ್ಡ ಹಗರಣ ಆಗಿದೆ, ಅದ್ರಲ್ಲಿ ರಾಜಕೀಯ ಪ್ರಶ್ನೆ ಇರಲ್ಲ. ಸರ್ ಅವ್ರ ಭಾಷಣಗಳು ಅತಿರೇಕದ ಭಾಷಣ ಅದು 10 ಜನ ಇದಾಯ್ತು. ಅದು ಅವ್ನು ಮಾಡುವಂಥ ಭಾಷಣ ರಾಜಕೀಯ ವ್ಯಕ್ತಿಗಳಿಗೆ ಥ್ರೆಟ್ ಕೊಡುವಂಥ ಮಾತಾಡೋದಂದ್ರೆ ಇದು ಉದ್ಭವ ಆಯಿತು. ಆಮ್ಯಾಗ ಅದು ಒಂದು ನೋಡ್ಲಿಕ್ಕೆ ಹೋಗಿ 2 ಸಿಕ್ತು, 2 ಹೋಗಿ 3 ಸಿಕ್ತು, ಹಂಗಾಯ್ತು ಅಷ್ಟೇ. CID ಅವ್ರು ಮಾಡ್ತಾರೆ, ತನಿಖೆ ಮಾಡ್ತಾರೆ. ಈಗಂತಿ ಮಾಡಿದಾಗ